ನಮಸ್ತೆ. 28/6/2025 ಶನಿವಾರ, ಶುಕ್ಲಪಕ್ಷ, ಆಷಾಢ ತಿಂಗಳು, ತೃತೀಯ ಅನ್ನುವ 3ನೇ ತಿಥಿ ನಡೀತಾ ಇದೆ. ಬೆಳಗ್ಗೆ 9:54 ಮಾತ್ರ. ಆಮೇಲೆ 4ನೇ ತಿಥಿಯಾದ ಚತುರ್ಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ಪುಷ್ಯಮಿ. ಅದು ಬರೀ 6:35 ಮಾತ್ರ. ಇವತ್ತಿನ ಪ್ರಕಾರ ಕಾರ್ಯಸಿದ್ಧಿಯು ಮಿತ್ರರು ಉಂಟು. ಅದು ಬೆಳಗ್ಗೆ ಬರೀ 6:35. ಆನಂತರ ಖಂಡಿತವಾಗಿಯೂ ಮರಣವು ಮಾನಸವು ಕೂಡಿ ಬರುತ್ತದೆ. ಹಂಗಾಗಿ ಶುಭವಾಗಿಲ್ಲ. ಅಂದರೆ ಆಶ್ಲೇಷ ನಕ್ಷತ್ರ ಬರುವ ಸಮಯ. ಆಶ್ಲೇಷ ಬಲಿ ಮಾಡ್ಬೋದು, ಪೂಜೆ ಮಾಡ್ಬೋದು, ಸರ್ಪಶಾಂತಿ ಮಾಡ್ಬೋದು, ಆದಿಶೇಷನ ದರ್ಶನ ಮಾಡ್ಬೋದು. ಇಷ್ಟೆಲ್ಲ ಇರುವ ದಿನವೇ ಇವತ್ತು. ಆದ್ದರಿಂದ ಇವತ್ತಿನ ದಿನದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಬರೋಣ. ಇಂಪಾರ್ಟೆಂಟ್ ಆಗಿ ಅಂತಂದರೆ ನಕ್ಷತ್ರ ಪಾದಗಳು. ಇವತ್ತು ಬಂದಿರುವಂಥ 2 ನಕ್ಷತ್ರಗಳಲ್ಲಿ ಪುಷ್ಯಮಿ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಇವತ್ತೆಲ್ಲ ಅಂದರೆ ದಿನ ಪೂರ್ತಿ ಕರ್ಕಾಟಕ ರಾಶಿ ನಡೀತಿದೆ. ಬೆಳಗ್ಗೆ 5:56 6:35 ಪುಷ್ಯಮಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಅಂದರೆ 6:35 12:31 ಆಶ್ಲೇಷ ನಕ್ಷತ್ರ 1ನೇ ಪಾದ. 12:31 ಸಂಜೆ 6:29 ಆಶ್ಲೇಷ ನಕ್ಷತ್ರ 2ನೇ ಪಾದ. ಸಂಜೆಯ ಮೇಲೆ ರಾತ್ರಿ 12:30 ಆಶ್ಲೇಷ ನಕ್ಷತ್ರ 3ನೇ ಪಾದ. ರಾತ್ರಿ 12:30 ದಿನ ಪೂರ್ತಿ ಅಂತಂದರೆ ಬೆಳಗ್ಗೆ ಸೂರ್ಯ ಉದಯ ಆಗುವವರೆಗೂ ಆಶ್ಲೇಷ ನಕ್ಷತ್ರ 4ನೇ ಪಾದವಿದೆ. ಇದೇ 4ನೇ ಪಾದ ಅಂದರೆ ಆಶ್ಲೇಷ ನಕ್ಷತ್ರ ನಾಳೆ ಅಂತಂದರೆ 29ನೇ ತಾರೀಕು ಭಾನುವಾರದಲ್ಲೂ ಹಂಗೆ ಕಂಟಿನ್ಯೂ ಆಗುತ್ತದೆ. ಆದರೂ ಅದು ಬರೀ 6:34 ಮಾತ್ರ ಇದೆ. ಆನಂತರ ಮಖ ನಕ್ಷತ್ರ, ಇದು ನಾಳೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ದಿನ ಇನ್ನೂ ಕೆಲವು ವಿಷಯಗಳು 100% ಶುಭ ಸಮಯ, 100% ಅಶುಭ ಸಮಯ ಅಂತ ವಿಂಗಡಿಸಿಕೊಡ್ತೀವಿ. ಅದು ಡೀಟೇಲಾಗಿ ಬೇಕು ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಇವತ್ತು 7:42 9:08 100% ಶುಭ ಸಮಯ. 10:48 ಮಧ್ಯಾಹ್ನ 1:58 ಇದು ಒಂದು ಶುಭ ಸಮಯ. ಅಂದರೆ ಶುಭ ಸಮಯಗಳಲ್ಲಿ ಏನು ಮಾಡ್ಬೋದು, ಕೆಲವು ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ಆದರೂ ಆಷಾಢ ತಿಂಗಳಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಹೆಣ್ಣು ಗಂಡು ನೋಡ್ಬೋದು. ಕೆಲವರು ಆಷಾಢ ಅಂತ ಭಯಪಡುತ್ತಾರೆ. ಆ ರೀತಿಯೆಲ್ಲ ಇಲ್ಲವೇ ಇಲ್ಲ. ಸಂಜೆ 5:51 7:21 ಶುಭವೇ ಉಂಟು. ರಾತ್ರಿ 9 ಗಂಟೆಯಿಂದ ರಾತ್ರಿ 1:44 ಶುಭವಾಗಿದೆ. ಮತ್ತು ರಾತ್ರಿ ಅಂದರೆ 3:12 ಲೇಟ್ ನೈಟ್ ಅಂದರೆ AM 100% ಶುಭವಾಗಿದೆ. ಹಂಗಾಗಿ ಇಂಥ ಸಮಯಗಳಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳು ಶುಭ ಉಂಟು. ಆದರೂ ಆಷಾಢ ಅಂತ ಒಂದು ವಿಷಯವನ್ನು ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೇಕು. ಆಷಾಢ ದೇವರನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಆಷಾಢ ತಿಂಗಳು ಅಂತಂದರೆ ಇದರಲ್ಲಿ ಸೌರಮಾನ ಚಾಂದ್ರಮಾನ ಅಂತ 2 ರೀತಿಯಲ್ಲಿ ಭಿನ್ನಗಳಿದೆ. ಚಂದ್ರನ ಆಚರಣೆಯ ಪ್ರಕಾರ ಅಮಾವಾಸ್ಯೆ ಮುಗಿದು ಮಾರನೇ ದಿನ ಅಂತಂದರೆ ಪ್ರಥಮೆಯಿಂದ ಸ್ಟಾರ್ಟ್ ಆಗುವಂಥದ್ದು ಚಾಂದ್ರಮಾನದ ಆಷಾಢ ತಿಂಗಳು. ಆದರೆ ಸೌರಮಾನ ಆಚರಣೆಯ ಪ್ರಕಾರ ಯಾವ ರೀತಿ ಬರುತ್ತೆ ಅಂದರೆ ಸೂರ್ಯನ ಚಲನದಿಂದ, ಅಂದರೆ ಸೂರ್ಯನು ಚಲನವಿಲ್ಲ, ಭೂಮಿಯ ಚಲನ. ಆದರೂ ಭೂಮಿಯ ಯಾವ ಒಂದು ಭಾಗ ಸೂರ್ಯನ ಎದುರಲ್ಲಿ ಬರುತ್ತದೋ, ಕರ್ಕಾಟಕ ಸೂರ್ಯನ ಎದುರಲ್ಲಿ ಪ್ರಾರಂಭವಾಗುವ ಸಮಯವೇ ಸೂರ್ಯನ ಪ್ರಕಾರ ಅಂತಂದರೆ ಸೌರಮಾನ ಪ್ರಕಾರ ಆಷಾಢ. ಚಾಂದ್ರಮಾನ ಪ್ರಾರಂಭವಾಗಿ 15 ದಿನ ಬಿಟ್ಟೆ ಸೂರ್ಯನ ಪ್ರಕಾರ ಬರುತ್ತದೆ ಸೌರಮಾನ ಆಚಾರ ಅಂದರೆ ಆಷಾಢ. ಆದ್ದರಿಂದಾಗಿ ಆ ಆಚಾರ ಪ್ರಕಾರ 15 ದಿನ ಲೇಟ್ ಆಗುತ್ತದೆ, ನಾವು ನೋಡಿರ್ತೀವಿ. ಅದೇ ಥರನೇ ನಮ್ಮಲ್ಲಿ ಆಷಾಢ ಮುಗಿದ ಮೇಲೂ ಇನ್ನೂ 15 ದಿನ ಶುಭ ಕಾರ್ಯಗಳನ್ನ ಮಾಡ್ತಾರಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಆದರೆ ಸೌರಮಾನ ಪ್ರಕಾರ ಇನ್ನೂ 15 ದಿನಗಳಿದೆ. ಅಂದರೆ ಭೂಮಿಯ ಸುತ್ತಲ್ಲಿ
ಆ ತಿಂಗಳು ಅಂದರೆ ಕಟಕ ರಾಶಿ ಸೂರ್ಯನಿಂದ ದೂರವಾಗೋಕ್ಕೆ, ಅಂದರೆ ಆ ಡಿಗ್ರಿ ಮುಗಿಯೋಕ್ಕೆ, ಅಂದರೆ 30 ಡಿಗ್ರಿ ಮುಗಿಯೋಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಆದ್ದರಿಂದ ವ್ಯತ್ಯಾಸಗಳಿದೆ. ಯಾವುದನ್ನು ಫಾಲೋ ಮಾಡೋದು, ಸೌರಮಾನವ ಚಾಂದ್ರಮಾನ ಅಂತಂದರೆ ನಿಮ್ಮ ನಂಬಿಕೆಯ ಮೇಲೆ. ಸೂರ್ಯನನ್ನು ಫಾಲೋ ಮಾಡ್ತೀರಾ, ಚಂದ್ರನನ್ನು ಫಾಲೋ ಮಾಡ್ತೀರಾ. ಇವತ್ತು ದಿನ ಪ್ರಕಾರ ಧನುಸು ರಾಶಿಗೆ ಚಂದ್ರಾಷ್ಟಮ ಉಂಟು. ಧನುಸು ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3: ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ 1ನೇ ಪಾದ. ಇವೆಲ್ಲ ಸ್ವಲ್ಪ ಸಾಫ್ಟಾಗಿ ನಡ್ಕೊಳ್ಳಿ, ಯೋಚನೆ ಮಾಡಿಕೊಂಡು ಕಾರ್ಯಗಳನ್ನ ಮಾಡೋಣ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಅಶುಭ ಸಮಯಗಳನ್ನ ನೋಡ್ಕೊಳ್ಳೋಣ. ಯಾಕೆಂತಂದರೆ ಅದರಲ್ಲಿ ಪ್ರಾರಂಭ ಮಾಡೋದೇ ಬೇಡ ಅಂತ. ಮಾಡುವಂಥ ಕಾರ್ಯಗಳು ಖಚಿತವಾಗಿ ದೋಷವನ್ನು ಹೊಂದಿಕೊಳ್ತದೆ. ಆದ್ದರಿಂದ ಆ ಸಮಯಗಳಲ್ಲಿ ಮಾಡೋದು ಬೇಡ, ತಗೊಳ್ಳೋದು ಬೇಡ. ಈ ರೀತಿ ಇದೆ. 5:56 ಅಂದರೆ ಬೆಳಗ್ಗೆಯಿಂದ 6:48ವರೆಗೂ ದುರ್ಮುಹೂರ್ತ. 6:48 7:40 ಆ ಸಮಯವೂ ಒಂದು ಅಶುಭ ಸಮಯವೇ. 9:10 10:46 ರಾಹುಕಾಲ. ಮಧ್ಯಾಹ್ನ 2 ಗಂಟೆಯಿಂದ 3:36 ಯಮಕಂಡ ಕಾಲ. ಮಧ್ಯಾಹ್ನ 3:37 ಸಂಜೆ 5:49ವರೆಗೂ ಕೂಡ ಒಂದು ಅಶುಭ ಸಮಯವೇ. ಈ ಸಮಯದಲ್ಲಿ ಮೃತ್ಯು ಇದೆ. ಪ್ರಯಾಣಗಳನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ. ಆಪ್ರೇಷನ್ ಅಂತಂದರೆ, ಚಾಕ ಇಡುವಂಥದ್ದು ಅಂತಂದರೆ ಸ್ವಲ್ಪ ಯೋಚನೆ ಮಾಡಲೇಬೇಕು. ಸ್ವಲ್ಪ ಸಮಯ ತಪ್ಪಿದ್ರೆ ಶುಭವಾಗಿರುತ್ತದೆ. ಸಂಜೆ 7:23 ರಾತ್ರಿ 8:58ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 1:46 ಲೇಟ್ ನೈಟು 3 ಗಂಟೆ 10 ನಿಮಿಷದವರೆಗೂ ಕೂಡ ಅಶುಭವೇ, ವಿಷ ಅಂತ ಇರೋದರಿಂದ ಈ ಸಮಯಗಳನ್ನು ಅವಾಯ್ಡ್ ಮಾಡಿ ಒಂದು 10 ನಿಮಿಷ ಮುಂದೆ ಹೋಗ್ಬಿಟ್ರೆ ಸಾಕು, ದೋಷವಿಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಷ್ಟೊಂದು ಶುಭ ದಿನವಾಗಿ ಶುಭ ಸಮಯಗಳು ಕಡಿಮೆ ಇರೋದರಿಂದ ನಾವು ಕೊಡುವ 100% ಶುಭ ಸಮಯವನ್ನು ಮಾತ್ರ ಯೂಸ್ ಮಾಡಿಕೊಳ್ಳಿ. ಮಿಕ್ಕಿದು ನಮಗೆ ತೊಂದರೆ ಬರುವಂಥದ್ದು, ಆದ್ದರಿಂದ ಅದನ್ನು ಬಿಟ್ಟು ಬಿಡೋಣ. ಹೀಗಾಗಿ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.